ಹಂಸೋಗೆ ಪ್ರಹ್ಲಾದ್ ವಿಡಿಯೋ ಆಫ್ ಮಾಡಿ ಸರ್. ಹನ್ಸೋಗಿ ಅವ್ರೆ, ದಯವಿಟ್ಟು ವಿಡಿಯೋನ ಆಫ್ ಮಾಡಿ. ನೀವು ಊಟ ಮಾಡೋಲ್ಲ, ಎಲ್ಲಾರು ನೋಡ್ತಾ ಇದ್ದೀವಿ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ನಮಸ್ಕಾರ ಗುರುಗಳಿಗೆ. ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಬೇಜಂ ಧೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಜಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಭಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತ್ತಾರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ನವಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಗುರುಗಳೇ, ನಿನ್ನೆ ಶ್ಲೋಕದಲ್ಲಿ ಎರಡನೇ ಲೈನ್ಲಿ ಒಂದು ಡೌಟ್. ಹೇಳಿ ಹೇಳಿ. ತತ್ ವಿದ್ಯಾದಾತ್ಮನೋ ಮಾಯಾಂ ಯಥಾ ವಸೋ ಯಥಾ ತಮಃ. ಈ ಮಾಯಾಂಬಾದ ನೀವು ನಿನ್ನೆ ಹೇಳಲಿಲ್ಲ, ಅದು ಇದೆಯಾ ಇಲ್ಲವಾ? ಅದೇ ಈಗಿದೆ, ವಿವರಣೆ ಇದೆ, ಇನ್ನು ಇವತ್ತಿದೆ. ಧನ್ಯವಾದಗಳು, ಕ್ಷಮಿಸ್ಬೇಕು. ಇರ್ಲಿ. ಈಗ ಚತುಶ್ಲೋಕಿ ಭಾಗವತದ 2ನೇ ಪದ್ಯದ ವಿವರಣೆ ಆಗ್ತಾ ಇತ್ತು. ಅದರಲ್ಲಿ ಸಾರವಾಗಿ ಅರ್ಥ ಬಂತು. ಏನ್ ಬಂತು? ಈ ಇಡೀ ಪ್ರಪಂಚ ದೇವರಿಗೆ ಬೇಕಾಗಿಲ್ಲ. ಪ್ರಪಂಚಕ್ಕೆ ಅನುಗ್ರಹ ಮಾಡ್ಲಿಕ್ಕೆ ದೇವರು ಸೃಷ್ಟಿ ಮಾಡಿದ್ದಾರೆ. ಪ್ರಪಂಚಕ್ಕೆ ಅನುಗ್ರಹ ಮಾಡೋದು ಅಂದ್ರೆ ಅಲ್ಲಿರುವಂತಹ ಜೀವರಿಗೆ, ಪ್ರತಿಯೊಬ್ಬರಿಗೆ ಅನುಗ್ರಹ ಮಾಡ್ಲಿಕ್ಕೆ ಅಂತ ಸೃಷ್ಟಿ ಮಾಡಿದ್ದಾರೆ. ವಸ್ತುತಃ ಪ್ರಪಂಚ ಇಲ್ಲಿದೆ, ದೇವರ ಮೇಲೆ ಇದೆ ಪ್ರಪಂಚ. ಯಾಕೆ? ದೇವರೇ ಆ ಪ್ರಪಂಚವನ್ನ ಧರಿಸಿರೋದು. ಯಾವತ್ತೂ ಒಬ್ರು ಒಂದ್ ವಸ್ತುವನ್ನ ಸದಾ ಕೈನಲ್ಲಿ ಹಿಡ್ಕೊಂಡಿರ್ತಾರೆ ಅಂತ, ಅದ್ರಿಂದ ಏನೋ ಅವ್ರಿಗೆ ಉಪಯೋಗ ಇದೆ ಅಂತ, ಆ ತರ. ಹಾಗೆ ಭಗವಂತ ಯಾವಾಗ್ಲೂ ಈ ಪ್ರಪಂಚವನ್ನ ತನ್ನ ಮೇಲೆ ಇಟ್ಕೊಂಡಿದ್ದಾನೆ ಅಂದ್ರೆ ಅರ್ಥ, ಅದರಿಂದ ಏನೋ ಇವನ್ ಪ್ರಯೋಜನ ಪಡಿಬೇಕಾಗಿದೆ. ಹಾಗಾಗಿ ಪ್ರಪಂಚವನ್ನ ಸೃಷ್ಟಿ ಮಾಡಿ ಆ ಪ್ರಪಂಚವನ್ನ ಸದಾ ತನ್ನ ಮೇಲೆ ಯಾವಾಗ್ಲೂ ಧರಿಸಿದ್ದಾನೆ ಅಂತ ಹೇಳ್ಬೇಕು. ಹಾಗಾದ್ರೆ ಯಾರು ಯಾವ ವಸ್ತುವನ್ನ ಸದಾ ಧರಿಸ್ತಾರೋ, ಒಬ್ಬ ಕೋಲ್ ಹಿಡ್ಕೊಂಡ ಕೈನಲ್ಲಿ, ಕೋಲನ್ನ ಯಾಕೆ ಧರಿಸ್ತಾನೆ? ಆ ಕೋಲಿಂದ ಉಪಯೋಗ ಇದೆ ಅವನಿಗೆ, ಅದಕ್ಕೆ ಧರಿಸ್ತಾನೆ. ಇಲ್ಲಾಂದ್ರೆ ಕೋಲನ್ನ ಯಾಕೆ ಧರಿಸ್ಬೇಕು? ಕೋಲ್ ಇಲ್ದೆ ಅವನ ಕೈ ಕೆಲಸ ಮಾಡ್ಲಿಕ್ಕಲ್ಲ, ಅದಕ್ಕೆ ಕೋಲನ್ನು ಧರಿಸಿದ್ದಾನೆ. ಅದೇ ತರ
ಪ್ರಪಂಚವನ್ನ ಪರಮಾತ್ಮ ಧರಿಸಿದ್ದಾನೆ ಎಂದಾಗ ಆ ಪ್ರಪಂಚದಿಂದ ಏನೋ ಒಂದು ಪ್ರಯೋಜನ ಲಾಭ ಇದೆ ಯಾರಿಗೆ? ದೇವರಿಗೆ. ಹಾಗಾಗಿ ಪ್ರಪಂಚದಿಂದ ಪ್ರಯೋಜನ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಒಂದು ಅದಕ್ಕೆ ಉತ್ತರ ಕೊಡ್ತಾರೆ, ಇಲ್ಲ, ಅದು ಪ್ರತಿಬಿಂಬದಂತೆ. ಹೇಗೆ ಈ ನಮ್ಮ ನೆರಳು ನಮ್ಮ ಇಚ್ಛೆಗೆ ತಕ್ಕ ಹಾಗೆ ನಾವೆಲ್ಲಿ ಹೋಗ್ತೀವೋ ಅಲ್ಲಿಗೆ ಬರುತ್ತೆ, ಹಾಗೆ ಭಗವಂತನಿಗೂ ಕೂಡ ಈ ಜಡವಾದ ಪ್ರಕೃತಿ ಆಗ್ಬಹುದು, ಅಥವಾ ಕಾಲ ಆಗ್ಬಹುದು, ಪುಣ್ಯ ಪಾಪ ಯಾವ ಯಾವ ಕರ್ಮಗಳಿದೆ ಅದೆಲ್ಲ ಆಗ್ಬಹುದು, ಎಲ್ಲ ಅವನು ಬಯಸ್ದಾಗಿರತ್ತೆ ಹೊರತು ಅದು ಬಯಸ್ದಾಗ ಇವನಿರಲ್ಲ. ಆದ್ರೆ ನಮಗ್ ಹಾಗಲ್ಲ. ಕರ್ಮ ಹೇಗಿದೆಯೋ ಹಾಗೆ ನಾವು ಕೇಳ್ಬೇಕಾಗತ್ತೆ. ನಮ್ಮ ಮಾತು ಕರ್ಮ ಕೇಳಲ್ಲ, ನಮ್ಮ ಮಾತು ಕಾಲ ಕೇಳಲ್ಲ, ನಮ್ಮ ಮಾತು ಜಡ ಪ್ರಕೃತಿ ಕೇಳಲ್ಲ. ಆದ್ರೆ ಭಗವಂತನ ಮಾತನ್ನ ಜಡ ಪ್ರಕೃತಿ ಆಗ್ಲಿ ಅಥವಾ ಪುಣ್ಯ ಪಾಪ ಕರ್ಮ ಆಗ್ಲಿ ಕಾಲ ಆಗ್ಲಿ ಎಲ್ಲವೂ ಕೇಳತ್ತೆ ಅಂತ. ಹಾಗಾದ್ರೆ ಇಲ್ಲಿ ಮಾಯಾ ಅಂತ ಒಂದು ಶಬ್ದ ಬಂತಲ್ಲ, ಆ ಮಾಯಾ ಅನ್ನೋ ಶಬ್ದಕ್ಕೆ ಏನರ್ಥ? ಮಾಯಾ ಅಂತಂದ್ರೆ ಈ ಭಗವಂತನ ಮಾಯೆ ಅಂತ ತಗೊಳ್ಬೇಕು. ಇಲ್ಲಿ ಭಗವಂತನ ಮಾಯೆ ಅಂದ್ರೆ ಯಾವುದು ಅಂದಾಗ ಅದನ್ನೇ ವಿವರಣೆ ಮಾಡಿದ್ದು. ಮೂಲ ಪ್ರಕೃತಿ ಅಂದ್ರೆ ಜಡವಾದ ಪ್ರಕೃತಿ, ಅಂದ್ರೆ ನಮ್ಮ ಅಜ್ಞಾನಕ್ಕೆ ಯಾವುದು ಕಾರಣ, ಅಂದ್ರೆ ಈ ಸಂಸಾರಕ್ಕೆ ಬರ್ಲಿಕ್ಕೆ ಕಾರಣ ಯಾವ್ದಿದೆಯೋ ಅಂಥ ಅಜ್ಞಾನಕ್ಕೆ ಕಾರಣವಾದ ಮೂಲ ಪ್ರಕೃತಿ ಇದೆಯಲ್ಲ, ಅದಕ್ಕೆ ಮಾಯಾ ಅಂತ ಕರೀತಾರೆ. ಅದನ್ನ ಇಲ್ಲಿ ಮುಖ್ಯತೋ ವಿಷ್ಣು ಶಕ್ತಿರಿಹಿ ಮಾಯಾ ಶಬ್ದೇನ ಭಣ್ಯತೆ ಉಪಚಾರತಸ್ತು ಪ್ರಕೃತಿ ಜೀವಶ್ಚೈವ ಹಿ ಭಣ್ಯತೆ ಅಂತ ಒಂದು ಮಾತನ್ನ ಉಲ್ಲೇಖ ಮಾಡಿದೆ. ಇದನ್ನ ನಾವು ಭಾಗವತ ತಾತ್ಪರ್ಯದಲ್ಲಿ ನೋಡ್ಬಹುದು, ಮುಂದಕ್ಕೂ ಕೂಡ ಅಲ್ಲೂ ಬಂದಾಗ ವಿವರಣೆ ಆಗುತ್ತೆ. ಸದ್ಯ ಭಗವಂತನ ಶಕ್ತಿ ಇದೆಯಲ್ಲ, ಆ ಶಕ್ತಿಗೆ ವಸ್ತುತಃ ಮಾಯಾ ಅಂತ ಕರೆಯೋದು. ಎಲ್ಲೇ ಮಾಯಾ ಅಂತ ಶಬ್ದ ಬರಲಿ ಶಾಸ್ತ್ರಗಳಲ್ಲಿ, ಅಲ್ಲಿ ಮಾಯಾ ಅಂದ್ರೆ ದೇವರ ಇಚ್ಛೆ, ದೇವರ ಶಕ್ತಿ ಅಂತಾನೆ ಅರ್ಥ. ಆದ್ರೆ ಇಲ್ಲಿ ಅಂದ್ರೆ ಈ ಭಾಗವತ ಪದ್ಯದಲ್ಲಿ ಬರುವ ಮಾಯಾ ಶಬ್ದಕ್ಕೆ ಮಾತ್ರ ಗೌಣವಾಗಿ ಅಂದ್ರೆ ವಿಷ್ಣುವಿನ ಇಚ್ಛೆ, ದೇವರ ಶಕ್ತಿ ಆ ಅರ್ಥ ತಗೊಳ್ಳಿಲ್ಲ ಇಲ್ಲಿ, ಹೊರತು ಪ್ರಕೃತಿ ತತ್ವ ಮತ್ತೆ ಜೀವ ಎರಡು ಇಲ್ಲಿ ಮಾಯಾ ಅನ್ನೋ ಶಬ್ದಕ್ಕೆ ಅರ್ಥ. ಅದನ್ನೇ ಇಲ್ಲಿ ತದ್ವಿದ್ಯಾದ್ ಆತ್ಮನೋ ಮಾಯಾಂ ಯಥಾ ಆಭಾಸಃ ಯಥಾ ತಮಃ ಆತ್ಮನಃ ಮಾಯಾಂ ತದ್ವಿದ್ಯಾ. ಅದನ್ನ ಭಗವಂತನ ಮಾಯೆ ಅಂತ ತಿಳ್ಕೊಳ್ಳಿ, ಅಂದ್ರೆ ದೇವರ ಅಧೀನವಾಗೇ ಇರುತ್ತೆ ಯಾವಾಗ್ಲೂ ಅಂತ ತಿಳ್ಕೊಳ್ಳಿ. ಯಾವ್ದನ್ನ? ಜೀವನೂ ದೇವರ ಅಧೀನ, ಜಡ ಪ್ರಕೃತಿ ಅಂದ್ರೆ ಜೀವನನ್ನ ಬಂಧಿಸತ್ತಲ್ಲ ಆ ಪ್ರಕೃತಿ ತತ್ವ, ಅದು ಕೂಡ ಭಗವಂತನ ಮಾಯೆ, ಅಂದ್ರೆ ಅವನ ಇಚ್ಛೆಗೆ ಒಳಪಟ್ಟಿದೆ ಅಂತ ಅರ್ಥ. ಹಾಗಾದ್ರೆ ಮಾಯಾ ಅನ್ನೋ ಶಬ್ದದಿಂದ ಭಗವಂತನ ಅಧೀನವಾಗಿರುವಂತ ಈ ಜೀವ ಮತ್ತೆ ಜಡ ಪ್ರಕೃತಿ ಎರಡನ್ನು ತಗೊಳ್ಬೇಕು ಅಂತ ಅರ್ಥ. ಇನ್ನು ಇನ್ನೊಂದು ಮಾತು ಇಲ್ಲಿ ಯಥಾ ತಮಃ ಅಂತ ಹೇಳಿದ್ದಾರೆ. ತಮಃ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ, ತಮಃ ಅಂದ್ರೆ ಕತ್ತಲೆ ಅಂತ ಅರ್ಥ ವಸ್ತುತಃ. ಆದ್ರೆ ಕತ್ತಲೆಯನ್ನು ತಗೊಳ್ಳೋದಲ್ಲ, ತಮಃ ಅಂದ್ರೆ ಅಜ್ಞಾನಕ್ಕೆ ಕಾರಣವಾದ ಪ್ರಕೃತಿಯನ್ನು ತಗೊಳ್ಬೇಕು. ಸಾಮಾನ್ಯವಾಗಿ ತೇಜಸ್ ಬಂದ್ರೆ ತಮಸ್ ಹೋಗತ್ತೆ ಅಂತ ಹೇಳ್ತಾರೆ. ತೇಜಸ್ ಅಂದ್ರೆ ಪ್ರಕಾಶ, ಬೆಳಕ್ ಬಂದಾಗ ಕತ್ತಲೆ ಹೋಗುತ್ತೆ. ಅದನ್ನ ಹೇಳಲಿಕ್ಕೆ ತೇಜ ಯದಾ ಭವತಿ ತದಾ ತಮಃ ನಿವರ್ತತೆ. ತೇಜಸ್ ಯಾವಾಗ ಬರುತ್ತೋ ಆಗ ತಮಸ್ಸು ಕತ್ತಲೆ ಹೋಗುತ್ತೆ ಅಂತ ಹೇಳ್ತೀವಿ. ಈ ತಮಸ್ ಅನ್ನೋದಕ್ಕೆ ಕತ್ತಲೆ ಅಂತಾನೂ ಅರ್ಥ ಅಲ್ಲ, ಕತ್ತಲೆ ತರ ಇರೋ ಅಜ್ಞಾನ. ಅಜ್ಞಾನ ಇದ್ರೇನು? ಯಾವುದೇ ಒಂದು ಸರಿಯಾಗಿ ತಿಳಿಲಿಲ್ಲ ಅಂತ ಅರ್ಥ. ಕತ್ತಲೆ ಇದ್ದಾಗ ವಸ್ತುಗಳ ಜ್ಞಾನ ಸರಿಯಾಗಿ ಆಗಲ್ಲ. ಅದೇ ತರಹ ಯಾವಾಗ ಒಬ್ಬ ಜೀವನಿಗೆ ಅಜ್ಞಾನ ಇರುತ್ತೆ ಆಗ ಸರಿಯಾಗಿ ಅವನಿಗೇನು ತಿಳಿದಿಲ್ಲ ಅಂತ ಅರ್ಥ. ಅಂಥ ಅಜ್ಞಾನಕ್ಕೆ ಕಾರಣವಾದದ್ದನ್ನ ಇಲ್ಲಿ ತಗೊಳ್ಬೇಕು, ಅಜ್ಞಾನನೂ ಅಲ್ಲ. ಹಾಗಾದ್ರೆ ತಮಸ್ ಶಬ್ದಕ್ಕೆ, ಭಾಗವತಲ್ಲಿರೋ ಶಬ್ದಕ್ಕೆ ಅಜ್ಞಾನಕ್ಕೆ ಕಾರಣವಾದ ಮೂಲ ಪ್ರಕೃತಿಯನ್ನ ತಗೊಳ್ಬೇಕು, ಅದನ್ನೇ ಮಾಯಾ ಅಂತ ಕರೆದಿದ್ದು ಅಂತ ಇಷ್ಟು ಬಂತು. ಇದಾಗಿ ಇನ್ನೊಂದಿಷ್ಟು ವಿವರಣೆಗಳಿದೆ, ಅದನ್ನ ಒಂದೊಂದೇ ನೋಡೋಣ. ಇಲ್ಲಿ ಕೆಲವರು ಅರ್ಥ ಮಾಡಿದ್ದಾರೆ ಹೀಗೆ, ಇದು ಬೇರೆ ವ್ಯಾಖ್ಯಾನಕಾರರು. ಅಂದ್ರೆ ಮಧ್ವಾಚಾರ್ಯರ ವ್ಯಾಖ್ಯಾನ ಎಷ್ಟು ಚೆನ್ನಾಗಿದೆ ಅಂತ ತಿಳಿಸ್ಬೇಕಾದ್ರೆ ಮೊದಲು ಕೆಲವರೆಲ್ಲ ಹೇಗ್ ಹೇಳಿದ್ದಾರೆ ಈ ಭಾಗವತ ಪದ್ಯಕ್ಕೆ ಅನ್ನೋದನ್ನ ನೋಡಿದಾಗ ನಮ್ಗೆ ಅರ್ಥ ಆಗತ್ತೆ ಆಚಾರ್ಯರ ವ್ಯಾಖ್ಯಾನ ಎಷ್ಟು ಸುಂದರ ಅಂತ. ಹಾಗಾದ್ರೆ ಕೆಲವ್ರು ಏನ್ ಅರ್ಥ ಮಾಡಿದ್ದಾರೆ ಅಂದ್ರೆ, ಒಂದು ಶ್ರೀಧರ ವ್ಯಾಖ್ಯಾನ ಅಂತ ಒಂದಿದೆ ಭಾಗವತಕ್ಕೆ. ಶ್ರೀಧರೀಯ ಭಾಗವತ ಅಂತಾನೆ ಪ್ರಸಿದ್ಧ. ಮಹಾಭಾರತಕ್ಕೂ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಶ್ರೀಧರ ಅಂತ. ಪರಮತ ಬೇರೆ ಮತದವರು ಅವ್ರ ವ್ಯಾಖ್ಯಾನ ಬರೆದಿದ್ದಾರೆ. ಅವ್ರು ಬರೀತಾ ಏನು ಹೇಳ್ತಾರೆ, ಇಲ್ಲಿ ಯಥಾತ್ಮ ಮಾಯಾ ಯೋಗೇನ ಅಂತ ಒಂದು ಶಬ್ದ. ಅಲ್ಲಿ ಯಥಾತ್ಮ ಮಾಯಾ ಯೋಗೇನ ಅಂದ್ರೆ ಈ ಹಿಂದಕ್ಕೆ ಬಂತು ಮಾಯಾ ಅಂತ ಬಂತಲ್ಲ, ಮಾಯಾ ಅನ್ನೋ ಶಬ್ದಕ್ಕೆ ಅವ್ರೇನ್ ಹೇಳ್ತಾರೆ, ಅವಿದ್ಯೆ ಅಂತ ಅರ್ಥ ಹೇಳಿದ್ದಾರೆ ಅಲ್ಲಿ. ಅಂದ್ರೆ
ದೇವರಿಗೆ ಒಂದು ಅವಿದ್ಯೆ ಇದೆ, ದೇವರಿಗೆ ಅವಿದ್ಯೆ. ಯಾಕೆ ಅವ್ರ ಮತದಲ್ಲಿ ದೇವರು ಮಾತ್ರ ಸತ್ಯ, ಮಿಕ್ಕಿದ ಜೀವ ಜಡ ಯಾವ್ದು ಇಲ್ಲ, ಇದೆಲ್ಲ ಸುಳ್ಳು, ಯಾವ್ದಿಲ್ಲ. ಹಾಗಾದ್ರೆ ಅವಿದ್ಯೆ ಇದೆ, ಅವಿದ್ಯೆ ಯಾರಲ್ಲಿ ಇರ್ಬೇಕು? ಇನ್ನು ಜಗತ್ತು ಸೃಷ್ಟಿ ಆಗಿಲ್ಲ, ಜೀವ ಅಂತಿಲ್ಲ ಜಡ ಅಂತಿಲ್ಲ, ಯಾರು ಇಲ್ಲ, ಆದ್ರೆ ಅವಿದ್ಯೆ ಉಂಟು. ಆ ಅವಿದ್ಯೆ ಯಾರಲ್ಲಿ ಇರ್ಬೇಕು? ಇರೋ ಒಂದು ಉಳಿದಿರೋ ವಸ್ತು ಒಂದೇ, ಯಾವ್ದು? ಬ್ರಹ್ಮ ಮಾತ್ರ, ಅಂದ್ರೆ ದೇವರು ಮಾತ್ರ. ಆ ದೇವರಲ್ಲಿ ಆ ಅವಿದ್ಯೆ ಇರ್ಬೇಕು ಅಂತ ಆಯ್ತು. ಆ ಅವಿದ್ಯೆಯ ಲಕ್ಷಣ ಏನು ಅಂತ ಒಬ್ಬನಿಗೆ ಪ್ರಶ್ನೆ ಬಂತಂತೆ. ಆ ಅವಿದ್ಯೆಯ ಲಕ್ಷಣ ಏನು ಅಂತ ತಿಳಿಸ್ಲಿಕ್ಕೋಸ್ಕರ ದೇವರು ಈ ಶ್ಲೋಕವನ್ನ ಬ್ರಹ್ಮದೇವರಿಗೆ ಉಪದೇಶ ಕೊಡ್ತಾ ಇದ್ದಾನೆ ಅಂತ ಅವ್ರು ಅರ್ಥ ಮಾಡಿದ್ದಾರೆ. ಇದೆಲ್ಲ ನೋಡಿದಾಗ ನಮ್ಗೆ ಅನ್ಸುತ್ತೆ ಇರೋನೊಬ್ನೇ ಅಂತ ಹೇಳ್ತಾರೆ. ಅದ್ರಲ್ಲಿ ಬೇರೆ ಚತುರ್ಮುಖ ಬ್ರಹ್ಮದೇವರಿದ್ದಾರೆ, ಅವ್ರಿಗೆ ಆ ಭಗವಂತ ಉಪದೇಶ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಅಂತ. ಯಾಕೆ ಉಪದೇಶ ಕೊಡ್ಬೇಕು? ವಸ್ತುತಃ ಅವನು ಬಿಟ್ಟು ಜಗತ್ತು ಅಂತ ಒಂದು ಇಲ್ಲವೇ ಇಲ್ಲ, ಅಂದ್ರೆ ಬ್ರಹ್ಮದೇವರು ಇಲ್ಲ ಅಂತಾನೆ ಅರ್ಥ ನಿಜವಾಗಿ. ಯಾಕೆಂದ್ರೆ ಪರಮಾತ್ಮ ಒಬ್ಬನೇ ಸತ್ಯ. ಅಷ್ಟೆಲ್ಲ ಇದ್ರು ಪರಮಾತ್ಮ ಬ್ರಹ್ಮನಿಗೆ ಉಪದೇಶ ಕೊಡ್ಲಿಕ್ಕೆ ಹೊರಟಿದ್ದಾನೆ. ಹೊರಟಾಗ ಅವಿದ್ಯೆಯ ಬಗ್ಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ ದೇವರು ಬ್ರಹ್ಮದೇವರಿಗೆ. ಹಾಗಾದ್ರೆ ಅವಿದ್ಯೆ ಯಾವ ತರ ಇರುತ್ತೆ ಅಂದ್ರೆ ಅದ್ರ ಲಕ್ಷಣ ಹೇಳ್ತಾರೆ. ಏನಂದ್ರೆ ಇರೋದನ್ನ ತೋರ್ಸಲ್ಲ, ಇರೋದನ್ನ ಇಲ್ಲ ಅಂತ ತೋರ್ಸೋದು, ಇಲ್ಲದೆ ಇರೋದನ್ನ ಇದೆ ಅಂತ ತೋರ್ಸೋದು. ಅಂದ್ರೆ ವಾಸ್ತವಿಕವಾಗಿ ಇರೋದನ್ನ ತೋರ್ಸಲ್ಲ, ಇನ್ನೇನೋ ತೋರ್ಸೋದು. ವಾಸ್ತವಿಕ ಯಾವ್ದು ಇಲ್ಲವೋ ಅದನ್ನ ತೋರ್ಸೋದು, ಇದೇ ಅವಿದ್ಯೆ. ಇದನ್ನ ಮಾಯೆ ಅಂತ ಕರೀತಾರೆ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ, ಪ್ರಸಿದ್ಧ ಉದಾಹರಣೆ. ಸುಧಾ ಪಾಠ ಕೇಳಿದವ್ರಿಗಂತೂ ಇದು ಪ್ರಸಿದ್ಧ. ಕಪ್ಪೆ ಚಿಪ್ಪನ್ ನೋಡಿ ಬೆಳ್ಳಿ ಅಂತ ಜ್ಞಾನ ಬಂತು. ಎಲ್ಲಿ? ಮನೆಯಿರೋ ಕಪ್ಪೆ ಚಿಪ್ಪನ್ನಲ್ಲ, ಸಮುದ್ರದ ತೀರದಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಆ ಸೂರ್ಯನ ಬೆಳಕು ಚೆನ್ನಾಗಿ ಬಿದ್ದಾಗ ದೂರದಿಂದ ನೋಡಿದ ವ್ಯಕ್ತಿಗೆ ಕಪ್ಪೆ ಚಿಪ್ಪನ್ ನೋಡಿ ಬೆಳ್ಳಿ ಅಂತ ಭ್ರಮೆ ಬಂತು. ಆ ಬೆಳ್ಳಿ ವಸ್ತುತಃ ಅಲ್ಲಿಲ್ಲ, ಇರೋದ್ ಕಪ್ಪೆ ಚಿಪ್ಪು. ಇದ್ದದ್ದನ್ನ ತಿಳ್ಕೊಳ್ಳಿಲ್ಲ, ವಾಸ್ತವಿಕವಾಗಿ ಇರುವಂತಹ ಕಪ್ಪೆ ಚಿಪ್ಪನ್ ತಿಳ್ಕೊಳ್ದೆ ಬೆಳ್ಳಿ ತಿಳ್ಕೊಂಡ. ಇದು ಮಾಯೆ ಅಂತಾರೆ, ಇದನ್ನೇ ಮಾಯೆ ಅಂತ ಕರೆಯೋದು. ಇನ್ನು ಯಾವ್ದಿಲ್ವೋ ಬೆಳ್ಳಿ, ಅದನ್ನ ಕಪ್ಪೆ ಚಿಪ್ಪನಲ್ಲಿ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅದು ಕಪ್ಪೆ ಚಿಪ್ ಅಂದ್ರೆ ಬೆಳ್ಳಿ ಅಂತಾನೆ ತಿಳ್ಕೊಂಡಿದ್ದಾನೆ, ಅವ್ರ ಜ್ಞಾನ ಇಲ್ಲ. ಅದನ್ನ ಶಾಸ್ತ್ರದಲ್ಲಿ ಶುಕ್ತಿ ರಜತ ಅಂತ ಶಬ್ದವನ್ನ ಬಳಸ್ತಾ ಇರ್ತಾರೆ, ಯಾವಾಗ್ಲೂ ಬಳಸ್ತಾರೆ. ಎಲ್ಲಾ ಕಡೆ ನೋಡ್ಬೋದು, ಪರೀಕ್ಷೆ ಟೈಮ್ ನಲ್ಲೆಲ್ಲ ಈ ಶುಕ್ತಿ ರಜತ ಅಂತ ಬಳಸ್ತಾ ಇರ್ತಾರೆ ಸಾಮಾನ್ಯ ಶಬ್ದಗಳನ್ನ. ಆ ಶುಕ್ತಿ ಅಂದ್ರೆ ಕಪ್ಪೆ ಚಿಪ್ಪು, ರಜತ ಅಂದ್ರೆ ಗೊತ್ತೇ ಇದೆ ಬೆಳ್ಳಿ. ಅದು ಶುಕ್ತಿ ರಜತ. ಶುಕ್ತಿಯನ್ನ ನೋಡಿ ರಜತ ಭ್ರಮೆ ಬಂತು. ಯಾವ್ದು ಇಲ್ವೋ ಅಲ್ಲಿ ಅದನ್ನ ನೋಡಿದ್ವಿ, ಯಾವ್ದಿದೆಯೋ ಅದು ಗೊತ್ತಾಗ್ಲಿಲ್ಲ. ಇದೇ ಮಾಯೆ ಅಂದ್ರೆ. ಅದರಿಂದ ಜಗತ್ತನ್ನ ನಾವು ನೋಡ್ತಾ ಇದೀವಿ, ವಾಸ್ತವಿಕವಾಗಿ ಇಲ್ದೇ ಇರೋ ಜಗತ್ತನ್ನ ನೋಡ್ತಾ ಇದೀವಿ ನಾವು, ಇರೋ ಬ್ರಹ್ಮನನ್ನ ನೋಡ್ತಾ ಇಲ್ಲ. ಎಂತ ಆಭಾಸ, ಇದೊಂದು ಅವಿದ್ಯೆ ನಮ್ಗೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಏನಾಯ್ತು, ನಮ್ಮ ಸ್ವರೂಪ ನಮಗ್ ಗೊತ್ತಾಗ್ತಾ ಇಲ್ಲ ಅಂತ ಹೀಗೆಲ್ಲ ಹೇಳಲ್ಲ ಅವರು. ಅವ್ರೇನ್ ಹೇಳ್ತಾ ಇದ್ದಾರೆ, ವಾಸ್ತವಿಕವಾಗಿ ಜೀವ ಜಡ ಅದು ಇದು ಏನೇನ್ ಕಾಣ್ತಾ ಇದೀವಲ್ಲ, ಈಗ ನಾವು ನೀವು ಎಲ್ಲ ಏನೇನಿದೆ ಇಡೀ ಜಗತ್ತು, ಇದೆಲ್ಲ ಭ್ರಮೆ, ಭ್ರಮಾಕಲ್ಪಿತ, ಇದು ಯಾವ್ದು ಇಲ್ಲ, ಇದೆಲ್ಲ ಅವಾಸ್ತವ. ಒಂದು ದಿವ್ಸ ಗೊತ್ತಾಗತ್ತೆ ಇದು ಯಾವ್ದು ಇಲ್ಲ ಅಂತ. ಈ ಇಲ್ದೇ ಇರೋದನ್ನೆಲ್ಲ ನೋಡ್ತಾ ಇದೀವಿ ನಾವು, ಅನುಭವಿಸ್ತಾ ಇದೀವಿ. ಆದ್ರೆ ಯಾವ್ದು ಇದೆಯೋ ಆ ಪರಮಾರ್ಥ ಸತ್ಯ ಬ್ರಹ್ಮ ದೇವರೊಬ್ಬನೇ ಅಂತ ಏನ್ ಹೇಳ್ತಾರಲ್ಲ, ಆ ದೇವರ ಅನುಭವ ನಮಗ ಆಗ್ತಾ ಇಲ್ಲ ಅಂತ. ಅಂದ್ರೆ ನಾವೆಲ್ಲ ಸುಳ್ಳು ಅಂತಾನೆ ಆಯ್ತು. ಈಗ ಈ ತರ ವಿವರಣೆಯನ್ನ ಕೊಡ್ತಾರೆ. ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಈಗ ಈ ಗೂಬೆ ಇರುತ್ತಲ್ಲ, ಉಲೂಕ, ಉಲೂಕ ಅಂತ ಸಂಸ್ಕೃತದಲ್ಲಿ ಕರೀತಾರೆ ಗೂಬೆ. ಆ ಗೂಬೆಗೆ ಏನಂದ್ರೆ, ಈ ಸೂರ್ಯನ ಬೆಳಕಿದೆ, ಚೆನ್ನಾಗಿ ಎಲ್ಲಾ ಕಡೆ ಹರಡಿದೆ ಸೂರ್ಯನ ಬೆಳಕು, ಆದ್ರೆ ಈ ಗೂಬೆಗ್ ಮಾತ್ರ ಬೆಳಕು ಕಾಣ್ತಾ ಇಲ್ಲ, ಅದಕ್ಕೆ ಕತ್ತಲೆನೇ ಇದೆ. ಇದೇ ಮಾಯೆ ಅಂದ್ರೆ. ಅಂದ್ರೆ ಯಾವುದು ಎಲ್ಲಾ ಕಡೆ ಸ್ಪಷ್ಟವಾಗಿದ್ರು ಯಾವ್ದು ಕಾಣದೆ ಇನ್ನೊಂದು ಕಾಣುತ್ತಲ್ಲ, ಅದೇ ಮಾಯೆ. ಅದು ಆ ಗೂಬೆಗಿದೆ, ಅದು ಕಾಣ್ತಾ ಇಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಉದಾಹರಣೆ ಕೊಡ್ತಾರೆ. ಅಂಗುಲ್ಯವಷ್ಟಂಭೇನ ಚಂದ್ರದ್ವಯ ಪ್ರತೀತಿವತ್ ಅಂತ ಒಂದು ಉದಾಹರಣೆ ಕೊಡ್ತಾರೆ ಶಾಸ್ತ್ರದಲ್ಲೆಲ್ಲ. ಅಂಗುಲ್ಯವಷ್ಟಂಭನ ಅಂದ್ರೇನು? ಅಂಗುಲ್ಯದ ಹೆಬ್ಬೆರಡು, ಹೆಬ್ಬೆರಡನ್ನ ಜಾಸ್ತಿ ನಮ್ಮ ಕಣ್ಣಿಗೆ ಒತ್ಕೊಂಡಾಗ ಒಂದು ಕಣ್ಣಿಗೆ, ಆಗ ಸ್ವಲ್ಪ ಈ ಕಣ್ಣಿನಿಂದ ನೋಡಿದಾಗ ಒತ್ಕೊಂಡಿದೀವಿ ಚೆನ್ನಾಗಿ, ಆ ಕಣ್ಣಿನಿಂದ ನಾವು ಚಂದ್ರನನ್ನು ನೋಡ್ತಾ ಇದೀವಿ ದೂರದಿಂದ. ಆಗ ಒಬ್ಬ ಚಂದ್ರ ಕಾಣಲ್ಲ, ಇಬ್ರು ಚಂದ್ರ ಕಾಣ್ತಾ ಇದೆ. ಇದೊಂದು ಉದಾಹರಣೆ ಕೊಡ್ತಾರೆ. ವಸ್ತುತಃ ಅಲ್ಲಿ ಇಬ್ರು ಚಂದ್ರ ಇಲ್ಲ, ಇರೋ ಚಂದ್ರ ಒಬ್ನೇ, ಅದು ನಮಗ್ ಗೊತ್ತು, ಪ್ರಸಿದ್ಧ. ಆದ್ರೆ ಯಾವಾಗ ಅಂಗುಲ್ಯವಷ್ಟಂಭನ ಆಯ್ತು, ಚೆನ್ನಾಗಿ ಬೆರಳಿಂದ ಒತ್ತಿದೀವಿ, ಆಗ ನೋಡಿದಾಗ ಆಗ ಇಬ್ರು ಕಾಣ್ತಾ ಇದ್ದಾರೆ. ಹಾಗಾದ್ರೆ ಇರೋ ಒಬ್ಬ ಚಂದ್ರ ಕಾಣ್ದೇನೆ ಇಬ್ರು ಕಾಣ್ತಾರೆ, ಇಲ್ಲದೇ ಇರೋ ಇಬ್ರು ಚಂದ್ರ ಕಾಣ್ತಾ ಇದಾರೆ, ವಾಸ್ತವ ಇರೋನೊಬ್ಬ ಬಿಟ್ಬಿಡಿದೀವಿ, ಇರೋ ಒಬ್ಬನನ್ನ. ಹಾಗಾದ್ರೆ ಇವೆಲ್ಲ ಸ್ಥಳದಲ್ಲಿ
ಏನಂತ ಶಬ್ದವನ್ನ ಪ್ರಯೋಗಿಸ್ತೀವಿ ಅಂದ್ರೆ ಮಾಯೆ ಮಾಯೆ ಅಂತ ಬಳಸ್ತಾ ಹೋಗ್ತೀವಿ. ಹಾಗಾದ್ರೆ ಏನಾಯ್ತು? ಅವಿದ್ಯೆ, ಮಾಯೆ ಅಂತೆಲ್ಲ ಏನಿದೆ ಇವೆಲ್ಲದರ ವಿವರಣೆಯಾಗಿ ಮಾಡ್ತಾ ಇದ್ದಾರೆ. ಆದ್ರೆ ವಸ್ತುತಃ ಈ ವಿಷಯಗಳನ್ನ ಇಲ್ಲಿ ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶ ಕೊಡ್ಲಿಕ್ಕೆ ಸಂಗತಿ ಏನಿದೆ? ಯಾಕೆ ಕೊಡ್ಬೇಕು ಇಂಥ ಉಪದೇಶ? ಅನರ್ಥ. ಆದ್ರೆ ಇಂಥ ಉಪದೇಶವನ್ನ ಈ ಶ್ಲೋಕದಿಂದ ಕೊಡ್ತಾ ಇದ್ದಾನೆ ಪರಮಾತ್ಮ ಬ್ರಹ್ಮದೇವರಿಗೆ ಅಂತ. ಈ ಚತುಶ್ಲೋಕಿ ಭಾಗವತದ ರಹಸ್ಯ ತಿಳಿಯೋಣ ಅಂತ ಹೊರಟ್ರೆ 4 ಶ್ಲೋಕ ಇದೆ. ಅದರಲ್ಲಿ ಈ ಒಂದೊಂದು ಶ್ಲೋಕಕ್ಕೂ ಹೀಗ ಅಪಾರ್ಥ ಮಾಡ್ಬಿಡಿದೆ. ಇರೋದ್ ರಹಸ್ಯ ಸಿಗೋದೇ 4ರಲ್ಲಿ, ಅದಲ್ಲೂ ಅಪಾರ್ಥ ಮಾಡ್ಬಿಡಿದ್ದಾರೆ. ಇದು ಒಂದಾಯ್ತು. ಇನ್ನೊಂದು, ಕೆಲವರು ಅರ್ಥ ಮಾಡ್ತಾರೆ ಏನಂದ್ರೆ, ಅದು ಈ ಶ್ಲೋಕದಲ್ಲಿ ತಿಳಿಸ್ತಾ ಇರೋದು ಇಷ್ಟೇ ಅಂತೆ, ಜೀವ ಮತ್ತೆ ಜಡ ಹೇಗೆ ಬೇರೆ ಬೇರೆ. ಇದು ವೀರರಾಘವ ವ್ಯಾಖ್ಯಾನ ಅಂತ ಇಲ್ಲೇ ಪುಸ್ತಕದಲ್ಲಿ ನಿಮ್ಗೆ PDF ಕಳಿಸಿದ್ರಲ್ಲ, ಅದ್ರಲ್ಲೆಲ್ಲ ಇದೆ ಈ ವಿಷಯ. ಆ ವೀರರಾಘವ ವ್ಯಾಖ್ಯಾನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಜೀವ ಮತ್ತೆ ಜಡ ಬೇರೆ ಬೇರೆ ಅಂತ ತಿಳಿಬೇಕು. ಅದನ್ನ ಇಲ್ಲಿ ಪರಮಾತ್ಮ ಈ ಶ್ಲೋಕದಿಂದ ಉಪದೇಶ ಕೊಡ್ತಾ ಇದ್ದಾನೆ ಬ್ರಹ್ಮದೇವರಿಗೆ ಅಂತ. ಯಾಕೆ ಉಪದೇಶ ಕೊಡ್ಬೇಕು? ಬ್ರಹ್ಮದೇವರಿಗೆ ಜೀವ ಜಡ ಬೇರೆ ಅಂತ ಗೊತ್ತಿರ್ಲಿಲ್ಲ, ಉಪದೇಶ ಕೊಡ್ತಾ ಇದ್ದಾರೆ. ಏನಂತ ಉಪದೇಶ ಕೊಟ್ಟಿದ್ದಾರೆ ಪರಮಾತ್ಮ ಅಂದ್ರೆ, ಈಗ ಈ ಜಡ ಪದಾರ್ಥ ಅಂತ ಯಾವಾಗ ಗೊತ್ತಾಗತ್ತೆ? ಯಾವಾಗ ಅದು ಜೀವ ಅಲ್ಲ ಅಂತ ಅನುಸಂಧಾನ ಬರುತ್ತಲ್ಲ, ಜ್ಞಾನ ಬರುತ್ತಲ್ಲ, ಆಗ ಅದು ಜಡ ಅಂತ ಅನ್ಕೊಳ್ತೀವಿ. ಯಾವಾಗ ಜೀವ ಅನ್ನೋ ಅನುಸಂಧಾನ ಬರುತ್ತೆ ಆಗ ಅದು ಜಡ ಅಲ್ಲ ಅಂತ ಹೇಳ್ತೀವಿ. ಅಂದ್ರೆ ಎರಡು. ಜಡ ಅಂತ ಯಾವಾಗ ಗೊತ್ತಾಗತ್ತೆ ನಮಗೆ? ಅದು ಜೀವ ಅಲ್ಲ ಅಂತ ಅನುಸಂಧಾನ ಇದ್ದಾಗ. ಜೀವ ಅಂತ ಅನುಸಂಧಾನ ಇದ್ದಾಗ ಅದನ್ನ ಜಡ ಅಂತ ಹೇಗೆ ಕರೆಯೋದು? ಹಾಗೆ ಕರೀಲಿಕ್ಕೆ ಬರಲ್ಲ. ಹಾಗಾದ್ರೆ ಏನಾಯ್ತು? ಯಾವಾಗ ನಮ್ಮ ಜೀವ ಸ್ವರೂಪದ ಅನುಭವ ನಮಗಿರುತ್ತೆ ಆಗ ಮಿಕ್ಕಿದ್ದನ್ನೆಲ್ಲ ನಾವು ಜಡ ಅಂತ ಕರಿಬೇಕು. ಆದ್ರೆ ಕರಿತಾ ಇಲ್ಲ, ಯಾಕೆಂದ್ರೆ ಜೀವ ಸ್ವರೂಪ ಅಂತ ಅನುಭವ ಇದೆಯಲ್ಲ. ಆದ್ರೆ ನಮ್ಗೇನ್ ಅನುಭವ ಇರುತ್ತೆ? ನಮ್ಮ ಜೀವ ಸ್ವರೂಪ ಅಂತ ನಮ್ಗೆ ಅನುಭವ ಇರುತ್ತೆ. ಹಾಗಾದ್ರೆ ಬೇರೆ ವಸ್ತು ಎಲ್ಲ ಜಡ ಅಂತಾನೆ ಹೇಳ್ಬೇಕು. ಅದೇನಂದ್ರೆ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ಸಾ ನಿಶಾ ಪಶ್ಯತೋ ಮುನೆ ಯಾನಿಶಾ ಸರ್ವಭೂತಾನ ಸಾ ನಿಶಾ ಪಶ್ಯತೋ ಮುನೆ ಅಂತ. ಈ ಜ್ಞಾನಿಗಳ ಪ್ರವೃತ್ತಿ ಅಜ್ಞಾನಿಗಳ ಪ್ರವೃತ್ತಿ ವ್ಯತ್ಯಾಸ ಇದೆ. ಜ್ಞಾನಿಗಳೇ ಬೇರೆ ತರ ಯೋಚನೆ ಮಾಡ್ತಾರೆ, ಅಜ್ಞಾನಿಗಳೇ ಬೇರೆ. ಈ ಅಜ್ಞಾನಿಗಳಿಗೆ ಯಾವಾಗ ಕತ್ತಲೋ ಅವ್ರಿಗೆ ಅದ್ ಬೆಳಕು, ಅಜ್ಞಾನಿಗಳಿಗೆ ಯಾವಾಗ ಬೆಳಕೋ ಈ ಜ್ಞಾನಿಗಳಿಗೆ ಕತ್ತಲು. ಹಿಂಗೆ ಒಂದು ವ್ಯವಹಾರ ಮಾಡ್ತಾರೆ. ಈ ರೀತಿ ಪರಮಾತ್ಮನ ಮಾಯೆ ಅದ್ ಹೇಗೆ ಅಂದ್ರೆ, ಬೆಳಕಿದ್ರೆ ಕತ್ತಲೆ ತರ ಕಾಣುತ್ತೆ, ಕತ್ತಲೆ ಇದ್ರೆ ಬೆಳಕು ತರ ಕಾಣುತ್ತೆ. ಹೀಗೆ ಈ ಜೀವ ಮತ್ತೆ ಜಡ ಇವೆರಡರ ಅನುಸಂಧಾನ ಸರಿಯಾಗಿರ್ಬೇಕು. ಜೀವನ್ ಬಗ್ಗೆ ಗೊತ್ತಾದ್ರೆ ಜಡದ ಬಗ್ಗೆ ಗೊತ್ತಾಗ್ತಾ ಇಲ್ಲ, ಜಡದ ಬಗ್ಗೆ ಗೊತ್ತಾದ್ರೆ ಜೀವನ್ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಸರಿಯಾಗಿ ಈ ಜೀವ ಜಡಗಳ ಅನುಭವ ಬರ್ಬೇಕು. ಅಂದ್ರೆ ವಸ್ತುತಃ ಎರಡರ ಅನುಭವ ಜೀವನಿಗಿದ್ದೇ ಇದೆ. ಯಾಕೆಂದ್ರೆ ನನ್ನ ದೇಹ ಅಂತ ನಾವು ಕರಿತೀವಿ. ನನ್ನ ದೇಹ ಅಂದೇನರ್ಥ? ದೇಹ ಬೇರೆ ನಾನ್ ಬೇರೆ ಅಂತ ನಮ್ಗೆ ಅರ್ಥ ಆಯ್ತು. ಯಾಕೆ ನನ್ನ ದೇಹ ಅಂತೀವಿ, ನಾನು ದೇಹ ಅಂತ ಹೇಳ್ತಾ ಇಲ್ಲ. ನನ್ನ ದೇಹ ಬಿಳಿಯಾಗಿದೆ, ನನ್ನ ದೇಹ ಕಪ್ಪಾಗಿದೆ ಅಂತ ಒಬ್ಬ ವ್ಯವಹಾರ ಮಾಡ್ತಾರೆ. ಅಲ್ಲಿ ನನ್ನ ದೇಹ ಕಪ್ಪು ಅಂತ ವಸ್ತುತಃ ಹೇಳಲ್ಲ, ಅಷ್ಟು ಸ್ಪಷ್ಟ. ನಾನ್ ಕಪ್ಪು ನಾನ್ ಬಿಳಿ ಅಂತ ಹೇಳ್ತಾನೆ, ಅದು ತಪ್ಪು ವಸ್ತುತಃ. ನಾನು ಬಿಳಿ ಅಥವಾ ನಾನು ಕಪ್ಪು ಅಂದ್ರೆ ಆತ್ಮನಲ್ಲಿಲ್ಲ. ನಾನುದ ಆತ್ಮ ಕಪ್ಪಲ್ಲ, ಆತ್ಮನಿಗಿರೋ ದೇಹ ಕಪ್ಪು, ಆತ್ಮನಿಗಿರೋ ದೇಹ ಬಿಳಿ. ಆದ್ರಿಂದ ನಾನು ಕಪ್ಪು ನಾನ್ ಬಿಳಿ ಅಂತ ಅಲ್ಲಿ ವ್ಯವಹಾರ ಮಾಡೋದು. ಇದು ಹೇಗೆ ಅಂದ್ರೆ, ಕಪ್ಪಾದ ಬಟ್ಟೆ ಅಂತ ಅಂದ್ರೆ, ಬಟ್ಟೆ ಇವಾಗ ಕೆಸರು ಮೆತ್ಕೊಂಡಿದೆ, ಆ ವಸ್ತುತಃ ಬಟ್ಟೆ ಬಿಳಿಯಾಗಿತ್ತು, ಕೆಸರು ಮೆತ್ಕೊಂಡ ಮೇಲೆ ಅದು ಕಪ್ಪಾಗಿದೆ. ಹಾಗಂತ ಆ ಬಟ್ಟೆ ಏನಂತ ಕರೀತಾರೆ? ಕೃಷ್ಣಂ ವಸ್ತ್ರಂ, ಕಪ್ಪಾದ ಬಟ್ಟೆ ಅಂತ ಕರೀತಾರೆ. ವಸ್ತುತಃ ಅದು ಕಪ್ಪಾದ ಬಟ್ಟೆ ಅಂದ್ರೆ ಕಪ್ಪುತನ ಆ ಬಟ್ಟೆಯಲ್ಲಿಲ್ಲ, ಕಪ್ಪುತನ ಆ ಕೆಸರಿನಲ್ಲಿರೋದು. ಅದು ಮೆತ್ಕೊಂಡಿರೋದ್ರಿಂದ ವಸ್ತ್ರ ಕಪ್ಪಾಗಿ ಕಾಣ್ತಾ ಇದೆ ಅಷ್ಟೇ. ಹಾಗಾದ್ರೆ ವಸ್ತುತಃ ಶೋಧನೆ ಮಾಡಿದ್ರೆ, ಚೆನ್ನಾಗಿ ಸ್ವಚ್ಛಗೊಳಿಸಿದ್ರೆ ಆಗ ಆ ವಸ್ತ್ರ ಶುಕ್ಲ ಅಂತಾನೆ ಗೊತ್ತಾಗುತ್ತೆ. ಹಾಗಾದ್ರೆ ಕೆಲವು ಸಲ ಅದ್ರಲ್ಲಿರೋ ಧರ್ಮ ಆಗದೆ ಇದ್ರು ಇನ್ನೊಂದ್ರಲ್ಲಿ ಇದ್ರು ಆತರ ವ್ಯವಹಾರ ಮಾಡೋದಿದೆ. ಅದೇ ರೀತಿ ಪ್ರಕೃತದಲ್ಲಂತೂ ಇದಂತೂ ಸ್ಪಷ್ಟ, ನನ್ನ ದೇಹ ಅಂತ ನಮಗೆಲ್ಲರಿಗೂ ಜ್ಞಾನ ಇದೆ. ಇಲ್ಲಿ ಜೀವ ಅನುಭವನೂ ಇದೆ, ಜಡದ ಅನುಭವನೂ ಇದೆ. ಹೇಗಿದೆ? ನನ್ನ ಅಂದ್ರೆ ಜೀವ ಅಂತ ಅರ್ಥ, ದೇಹ ಅಂದ್ರೆ ಜಡ. ನನ್ನ ದೇಹ ಅಂದ್ರೆ ಜೀವನ ದೇಹ ಅಂತ ಸ್ಪಷ್ಟವಾಗಿ ಅನುಭವ ಇದೆಯಲ್ಲ. ಹಾಗಾದ್ರೆ ಜೀವ ಮತ್ತೆ ಜಡ ಅಂತ ಹೇಳಿ ಒಂದೇ ಜ್ಞಾನದಲ್ಲಿ ಜೊತೆಯಾಗಿಯೇ ನಮಗ ಅನುಭವಕ್ಕಿದೆ. ಇದನ್ ತಿಳಿಸ್ಲಿಕ್ಕೆ ಈ ಭಾಗವತಲ್ಲಿ ಪರಮಾತ್ಮ ಈ ಪ್ರಮೇಯವನ್ನ, ಈ ವಿಷಯವನ್ನ ಬ್ರಹ್ಮದೇವರಿಗೆ ತಿಳಿಸೋ ಅಗತ್ಯ ಏನಿದೆ? ಆದ್ರಿಂದ ಇದ್ಯಾವುದು ಅಲ್ಲ, ನಿಜವಾದ ಅರ್ಥ ಏನು? ನಾವ್ ಹೇಳಿದ್ದೆ ಅರ್ಥ ಅಂತ ಹೇಳಿ
ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಈ ಶ್ಲೋಕಗಳಿಗೆ ವಿವರಣೆ ಕೊಟ್ಟಿದ್ದಾರೆ, ಅದನ್ನೇ ನಿಜವಾದ ವಿವರಣೆ ಅಂತ ಭಾವಿಸ್ಬೇಕು. ಹಾಗಾದ್ರೆ ಅಲ್ಲೇನ್ ವಿವರಣೆ ಕೊಟ್ಟಿದ್ದಾರೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಅರ್ಥವದಿವ ಪ್ರತೀಯತೆ ನಚ ಪರಮಾತ್ಮನಿ ಅರ್ಥವತ್ ಪ್ರತೀಯತೆ ಅರ್ಥಂ ಪ್ರಯೋಜನಂ ಮೃತೆ ನಹಿ ಜೀವ ಪ್ರಕೃತಿಭ್ಯಾಮ್ ಈಶ್ವರಸ್ಯ ಅರ್ಥ. ಇಷ್ಟೇ ಆಚಾರ್ಯ ಮಾತು ತುಂಬಾ ಚಿಕ್ಕದಾಗಿರುತ್ತೆ. ಇದರ ಅಭಿಪ್ರಾಯ ಇಷ್ಟೇ, ಜೀವ ಪ್ರಕೃತಿಯಿಂದ ದೇವರಿಗೆ ಏನೂ ಆಗ್ಬೇಕಾಗಿಲ್ಲ, ಅರ್ಥ ಪ್ರಯೋಜನ ಇಲ್ಲ. ಆದ್ರೆ ಪರಮಾತ್ಮನಲ್ಲಿ ಅವೆಲ್ಲ ಇದೆ, ಇದ್ರೂ ಅದರಿಂದ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಇದ್ರೂ ಅದರಿಂದ ಏನು ಪ್ರಯೋಜನ ಇಲ್ಲ ಅನ್ಲಿಕ್ಕೆ ಅದನ್ನ ಕೊನೆಗೊಂದು ಉದಾಹರಣೆ ಕೊಟ್ಟಿದ್ದಾರೆ ಇಲ್ಲಿ. ಆ ಶ್ಲೋಕ ಹೇಳಿ ಅದ್ರ ಅರ್ಥ ಹೇಳ್ತೇನೆ. ಯಥಾ ಛತ್ರಧರಾದ್ಯಾಸ್ತು ರಥಸ್ಥ ಅಪಿ ಸರ್ವಶಃ ರಥಿನೋ ನೈವ ಭಣ್ಯಂತೆ ಏವಂ ಹರಿಗತ ಅಪಿ ಅಂತ ಒಂದು. ಈಗ ಒಬ್ಬ ರಥದಲ್ಲಿ ಕೂತಿದ್ದಾನೆ, ರಾಜ ಕೂತಿದ್ದಾನೆ, ರಥದಲ್ಲಿ ಯುದ್ಧ ಮಾಡ್ಲಿಕ್ಕೆ ಅಂತ ಹೊರಟಿದ್ದಾನೆ. ರಥದಲ್ಲಿ ಕೂತ್ಕೊಂಡು ಆ ಕುದುರೆಯನ್ನ ಹೊಡೆದು ಓಡಿಸ್ತಾ ಇದ್ದಾನೆ, ಜೋರಾಗಿ ಓಡ್ತಾ ಇದೆ. ಅವ್ನ್ ರಾಜ ಅಲ್ವಾ, ಅದಕ್ಕೆ ಆಚೆ ಈಚೆ ಈ ಛತ್ರ ಚಾಮರ ಹಿಡಿದಿರೋರು ಇದ್ದಾರೆ, ಅವರು ರಥದಲ್ಲೇ ಇದ್ದಾರೆ. ಹಾಗಾದ್ರೆ ರಥದಲ್ಲಿ ಇರೋರು ಎಷ್ಟು ಜನ? ಒಬ್ಬ ರಾಜ ಮಾತ್ರ ಅಲ್ಲ, ಅವನ ಛತ್ರ ಹಿಡಿದವನೊಬ್ಬ, ಶ್ವೇತ ಛತ್ರ ಹಿಡಿದವನು, ಆ ಕಡೆ ಚಾಮರ ಬೀಸೋನು ಇದ, ಇಷ್ಟ ಜನ ಇದ್ದಾರೆ. ಅಥವಾ ಛತ್ರವನ್ನು ಹಿಡಿದವನೊಬ್ಬ ಅಂತೂ ಇದ್ದೇ ಇರ್ತಾನೆ ರಾಜನ ಹಿಂದೆ. ಅಲ್ಲಿ ರಥಿಕ ಯಾರು ಅಂತ ಒಬ್ಬ ಕೇಳಿದಂತೆ. ರಥಿಕ ಯಾರಿಲ್ಲಿ? ರಥದಲ್ಲಿ ಇರೋರ್ನೆಲ್ಲ ರಥಿಕ ಅಂತ ಯಾರು ಕರೆಯಲ್ಲ. ರಥವನ್ನು ಓಡಿಸ್ತಾನಲ್ಲ ಅವನನ್ನ ಮಾತ್ರ ರಥಿಕ ಅಂತ ಕರೀತಾರೆ. ವಸ್ತುತಃ ರಥಿಕ ಅಂದ್ರೇನು? ರಥದಲ್ಲಿ ಸಂಬಂಧಪಟ್ಟವನು, ರಥಕ್ಕೆ ಸಂಬಂಧ ಇರೋನ್ ಯಾರು? ಛತ್ರ ಹಿಡಿದವನು ರಥದಲ್ಲೇ ಇರೋದು, ಚಾಮರ ಬೀಸೋನು ರಥದಲ್ಲೇ ಇರೋದು, ರಾಜನಿಗೆ ಸಹಾಯ ಮಾಡೋ ಬೇರೆಯವರು ಅಲ್ಲೇ ಇರೋದು. ಅದೇ ರಥಿಕ ಅಂದ್ರೆ ಅವ್ನು ಓಡಿಸೋನ್ ಮಾತ್ರ. ಅಂದ್ರೆ ಸಾರಥಿ ಬಗ್ಗೆ ಹೇಳ್ತಾ ಇಲ್ಲ, ಪ್ರಧಾನ ವ್ಯಕ್ತಿ ಯಾರಿರ್ತಾನೆ ಅವರನ್ನ ಮಾತ್ರ ರಥಿಕ ಅಂತ ಕರೀತಾರೆ. ಯಾಕೆ ಅವನನ್ನ ರಥಿಕ ಅಂತ ಕರೀತಾರೆ ಅಂದ್ರೆ, ಆ ರಥ ಚಲನೆ ಆಗ್ಬೇಕಲ್ಲ, ರಥ ಓಡ್ಲಿಕ್ಕೆ ಆ ಛತ್ರ ಹಿಡ್ಕೊಂಡಿರೋರು ಓಡಿಸ್ತಾ ಇಲ್ಲ ಅದನ್ನ, ಅಥವಾ ಅಲ್ಲಿ ಸಹಾಯಕ್ಕೆ ರಾಜನಿಗೆ ಯಾರು ಬೇಕೋ ಅವರಿಂದ ರಥ ಓಡ್ತಾ ಇಲ್ಲ, ಯಾರಿಂದ ರಥ ಓಡ್ತಾ ಇದೆಯೋ ಅವನೇ ಮುಖ್ಯ. ಹಾಗಾದ್ರೆ ರಾಜ ಆ ರಥವನ್ನ ಏರ್ದೇ ಇದ್ರೆ ಆ ರಥ ಚಲನೆ ಆಗ್ತಾ ಇರ್ಲಿಲ್ಲ, ಓಡ್ತಾ ಇರ್ಲಿಲ್ಲ. ಹಾಗಾದ್ರೆ ಏನಾಯ್ತು? ಹೇಗೆ ಒಂದು ವಸ್ತುವಿನಲ್ಲಿ ಒಂದ್ ಇದ್ದ ಕೂಡ್ಲೆ ಅದರ ಅಪೇಕ್ಷೆ ಇರ್ಲೇಬೇಕು ಅಂತಿಲ್ಲ. ಅಂದ್ರೆ ರಥ ಓಡ್ಲಿಕ್ಕೆ ರಥಕ್ಕೆ ಅದ್ರ ಮೇಲಿರೋ ವಸ್ತುಗಳು ಬೇಕು ಅಂತಿಲ್ಲ. ರಾಜ ಒಬ್ಬ ಇದ್ರೆ ಸಾಕು ರಥ ಓಡ್ಲಿಕ್ಕೆ. ಈ ಛತ್ರ ಹಿಡ್ಕೊಂಡಿರೋರು, ಬೇರೆ ಬೇರೆ ಸಹಾಯ ಮಾಡೋರು ಅವರೆಲ್ಲ ರಥದಲ್ಲಿ ಇರಬಹುದು ನಿಜ, ಆದ್ರೆ ಅವರಿಂದ ಇದಕ್ಕೇನು ಆಗ್ಬೇಕಾಗಿಲ್ಲ. ಅದೇ ತರ ಇಲ್ಲಿ ದೇವರ ಮೇಲೆ ಇರಬಹುದು, ದೇವರ ಆಧಾರ ಇರ್ಬೋದು. ಯಾವ್ದಕ್ಕೆ? ಜೀವ ಪ್ರಕೃತಿ ಎಲ್ಲದಕ್ಕೂ ಆಧಾರ ಇರ್ಬೋದು. ಹಾಗಂತ ಹೇಳಿ ರಥ ಓಡ್ಲಿಕ್ಕೆ ಹೇಗೆ ರಥಕ್ಕೆ ಈ ಛತ್ರ ಹಿಡ್ದಿರೋಂತ ಮನುಷ್ಯನ ಅಪೇಕ್ಷೆ ಇಲ್ವೋ, ರಾಜನ ಅಪೇಕ್ಷೆ ಮಾತ್ರ ಇದೆ, ಬೇರೆಯವ್ರ ಅಪೇಕ್ಷೆ ಹೇಗಿಲ್ವೋ ಹಾಗೆ ತನ್ನ ಮೇಲೆ ಇರುವಂತಹ ವಸ್ತುವಿನ ಅಪೇಕ್ಷೆ ತನಗಿರ್ಬೇಕು ಅಂತಿಲ್ಲ. ತನ್ನ ಮೇಲೆ ತಾನು ಭಾರ ಹಾಕೊಂಡಿದ್ದಾನೆ ನಿಜ, ಆದ್ರೆ ಯಾಕೆ ಭಾರ ಹಾಕೊಂಡಿದ್ದಾನೆ? ಈಗ ಸಾತ್ವಿಕರಿರ್ತಾರೆ, ಸಜ್ಜನರು, ಅವರು ಬೇರೆಯವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಅವ್ರ ಉದ್ದೇಶ. ಅವ್ರ ಕಷ್ಟನೆಲ್ಲ ಇವ್ರ ತಲೆ ಮೇಲೆ ಹಾಕೊಳ್ತಾರೆ. ಹಾಗಂತ ಅದನ್ನ ಏನ್ ಪ್ರಯೋಜನ? ಈಗ ಅದರಿಂದ ಇವ್ರ ಕಷ್ಟನೇ ಅಷ್ಟೇ, ಪ್ರಯೋಜನ ಏನಿಲ್ಲ. ತಮ್ಮ ಮೇಲೆ ಭಾರ ಹಾಕೊಂಡ್ ಕೂಡ ಅದರಿಂದ ಇವ್ರಿಗೇನೋ ಪ್ರಯೋಜನ ಅಂತ ಭಾವಿಸೋದಲ್ಲ. ಆದ್ರಿಂದ ಅದೇ ತರ ಇಲ್ಲಿ ರಥದಲ್ಲಿ ಇರೋರೆಲ್ಲ ರಥ ಓಡಿಸ್ಲಿಕ್ಕೆ ಕಾರಣ ಅಲ್ಲ, ಅವ್ರ ರಥದಲ್ಲಿ ಇರ್ತಾರಷ್ಟೇ. ಹಾಗೆ ದೇವರಲ್ಲಿ ಇದ್ದವರೆಲ್ಲ ದೇವರನ್ನು ಓಡಿಸ್ಲಿಕ್ಕಾಗ್ತ, ದೇವರನ್ನ ಪ್ರೇರಣೆ ಮಾಡಿ ಕೆಲಸ ಮಾಡಿಸ್ಲಿಕ್ಕಾಗ್ತ, ದೇವರ ಕೈಲಿ ಆಗಲ್ಲ. ಇದೆಲ್ಲ ಯಾಕೆ ಬಂತು ಅಂದ್ರೆ, ಈ ಭಾಗವತ ಪದ್ಯದಲ್ಲಿ ಒಂದು ಮಾತು ಹೇಳಿದ್ದಾರೆ. ದೇವರು ಇಡೀ ಈ ಜೀವ ಮತ್ತೆ ಪ್ರಕೃತಿ ಇದೆಲ್ಲದಕ್ಕೂ ಆಧಾರ, ಅಂದ್ರೆ ಇವನ ಮೇಲೆ ಅದೆಲ್ಲ ಇದೆ. ಯಾಕೆ ದೇವರು ಇಡೀ ಪ್ರಪಂಚವನ್ನ ಹೀಗೆ ಅಂದ್ರೆ ಜೀವವನ್ನ ಪ್ರಕೃತಿ ತತ್ವವನ್ನು ಯಾಕೆ ಹಿಡ್ಕೊಂಡಿದ್ದಾನೆ? ಯಾವಾಗ್ಲೂ ಅದರಿಂದ ಅವನಿಗೆ ಪ್ರಯೋಜನ ಇದೆ ಅಂತ ಅವನು ಹಿಡ್ಕೊಂಡಿಲ್ಲ, ಆದ್ರೆ ಅದಕ್ಕೆ ಆಧಾರ ಸ್ತಂಭನಾಗಿದ್ದು ಅದನ್ನ ಪ್ರೇರಣೆ ಮಾಡಿ ಒಳ್ಳೆ ದಾರಿಯಲ್ಲಿ ಹೋಗಿಸ್ತಾ ಇದ್ದಾನೆ ಅಷ್ಟೇ. ಅದರಿಂದ ದೇವರಿಗೆ ಈ ಜೀವ ಪ್ರಕೃತಿ ಯಾವ್ದ್ರಿಂದನೂ ಪ್ರಯೋಜನ ಇಲ್ಲ ಅಂತ ಈ ಶ್ಲೋಕದಲ್ಲಿ ಬಂದಿದೆ. ಯಥಾ ಛತ್ರಧರಾದ್ಯಾಸ್ತು, ಛತ್ರಧಾರಿಗಳು ಯಾರಿದ್ದಾರೆ ಅವರೆಲ್ಲ ರಥಸ್ಥಾಹ, ರಥದಲ್ಲಿದ್ದಾರೆ. ಆದ್ರೂ ಎಲ್ಲರನ್ನು ರಥಿಗಳು ಅಂತ ಯಾರು ಕರೆಯಲ್ಲ. ಯಾಕೆ? ರಥ ಓಡಿಸೋನ್ ಮಾತ್ರ ರಥಿ, ಇವರೆಲ್ಲ ರಥಿ ಅಲ್ಲ, ರಥದಲ್ಲಿ ಇರೋರಷ್ಟೇ ಇವರು. ಹಾಗೆ ಹರಿಗತ ಅಪಿ, ದೇವರಲ್ಲಿ ಇರುವಂತಹ ಜೀವ ಮತ್ತೆ ಪ್ರಕೃತಿ ಎಲ್ಲವೂ ಕೂಡ ಅದು ಭಗವಂತನ ಅನುಗ್ರಹಕ್ಕೆ ಕಾರಣ ಅಲ್ಲ, ಭಗವಂತನಿವೆ ಅಷ್ಟೇ. ಭಗವಂತನೇ ವಿಶಿಷ್ಟವಾಗಿ ಅವುಗಳಿಗೆ ಅನುಗ್ರಹ ಮಾಡಿ ಪ್ರೇರಣೆ ಮಾಡ್ತಾರೆ. ಯಾಕೆಂದ್ರೆ ಇನ್ನೊಂದು ಕಾರಣ ಇದೆ. ಮತ್ತೊಂದು ಕಾರಣ ಏನಂದ್ರೆ,
ಈಗ ಪ್ರಯೋಜನ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ ದೇವರಿಗೆ, ನಿಜ. ಈಗ ಪ್ರಕೃತಿಯಿಂದ ಪ್ರಪಂಚದಿಂದ ಏನ್ ಪ್ರಯೋಜನ ಪಡಿಬೇಕು ದೇವರು? ಏನು ಪಡೆಯೋದಿಲ್ಲ. ಮೋಕ್ಷದಲ್ಲಿ ಇದ್ದಾನೆ ಅವನು, ಇದ್ದ ಮೋಕ್ಷದಲ್ಲಿ ಬಿಟ್ಟು ಯಾಕೆ ಇಲ್ಲಿ ಬಂದಿದ್ದಾನೆ? ಬೇರೆಯವ್ರ ಉದ್ಧಾರಕ್ಕೋಸ್ಕರ ಬಂದಿದ್ದಾನೆ. ಹಾಗಾಗಿ ಪ್ರಪಂಚದಿಂದ ಏನೂ ಪ್ರಯೋಜನ ಇಲ್ಲ. ಅಷ್ಟೇ ಅಲ್ಲ, ಜೀವ ಏನಾದ್ರು ಬೇಕಾ ಪರಮಾತ್ಮನಿಗೆ? ಹೊಗಳಿಸ್ಕೊಳ್ಳಿಕ್ ಬೇಕಲ್ವಾ? ಅಂದ್ರೆ ಹೊಗಳಿಕೆ ಅಂತ ದೇವರಿಗೆ ಏನು ಆಗ್ಬೇಕಾಗಿದ್ದಿಲ್ಲ. ಅವನ್ ಸರ್ವ ಸ್ವತಂತ್ರ, ಎಲ್ಲರಿಗಿಂತಲೂ ಸರ್ವೋತ್ತಮ. ಅವನಿಗೆ ಇನ್ನೊಬ್ರು ಹೊಗಳು ಆಗ್ಬೇಕಾಗಿದ್ದೇನಿಲ್ಲ. ಅವ್ನ ಮೇಲೆ ಕೂತಾಯ್ತು ಸ್ಥಾನದಲ್ಲಿ, ಇನ್ನೊಬ್ರು ಹೊಗಳ್ತಾರೋ ಬಿಡ್ತಾರೋ ಆ ಸ್ಥಾನದಿಂದ ಇಳಿಲಿಕ್ಕೂ ಯಾರು ಇಳಿಸ್ಲಿಕ್ಕೂ ಸಮರ್ಥರಲ್ಲ. ಅಂತ ಸ್ಥಾನದಲ್ಲಿ ದೇವರು ಯಾವಾಗ್ಲೂ ಇದ್ದಾನೆ. ಅಂತ ದೇವರಿಗೆ ಜೀವನಿಂದ, ಮತ್ತೊಬ್ಬ ಜೀವನಿಂದ ಯಾವುದೇ ಬಂಧನಕ್ಕೆ ಅವಕಾಶ ಇಲ್ಲ. ಹಾಗೆ ಇನ್ನೊಬ್ಬ ಜೀವನಿಂದ ತೊಂದರೆ ಆಗಲ್ಲ. ಹಾಗೆ ಯಾವುದೇ ಪ್ರಯೋಜನ ಪ್ರಪಂಚದಿಂದ ಇಲ್ಲ. ಸರಿ, ಪ್ರಕೃತಿ ತತ್ವ ಏನೋ ಕಟ್ಟಾಕ್ಬಿಡತ್ತಾ ಭಗವಂತನನ್ನ? ಪ್ರಕೃತಿ ತತ್ವದಿಂದ ಅವನಿಗೆ ಬಂಧನನೂ ಇಲ್ಲ. ಸರಿ, ಪುಣ್ಯ ಪಾಪ ಕರ್ಮದ ಫಲ ಅನುಭವಿಸ್ಬೇಕಾ? ಅವನಿಗೆ ಪುಣ್ಯ ಪಾಪಗಳ ಲೇಪ ಇಲ್ವೇ ಇಲ್ಲ. ಯಾಕೆ ಅವ್ನು ಪುಣ್ಯನೂ ಮಾಡಲ್ಲ, ಪಾಪನೂ ಮಾಡಲ್ಲ ದೇವ್ರು. ಅವ್ನು ಯಾರು ಒಂದೇ ತರ ಇರ್ತಾನೆ. ಅವನು ಪುಣ್ಯ ಕರ್ಮ ಯಾಕೆ ಮಾಡ್ಬೇಕು, ಪಾಪ ಕರ್ಮ ಯಾಕೆ ಮಾಡ್ಬೇಕು? ಅವನಿಗೆ ಕರ್ಮದ ಲೇಪ ಇಲ್ಲ, ಅದು ಜೀವನಿಗೆ ಮಾತ್ರ. ಇವೆಲ್ಲ ನೋಡಿದಾಗ ಅಷ್ಟೇ ಅಲ್ಲ, ಇನ್ನೂ ಎರಡು ಹೇಳ್ತಾರೆ. ಇದೊಂದು ಕಾಲದಿಂದ ವಾರ್ಧಕ್ಯ, ಅಂದ್ರೆ ವಯಸ್ಸಾಗ್ತಾ ಆಗ್ತಾ ಮುದಿತನ ಬರುತ್ತೆ. ಚಿಕ್ಕ ಮಗು ಆಗಿದ್ದ, ಬೆಳೀತಾ ಬೆಳೀತಾ ಆ ವಯಸ್ಸು ಬಂದಾಗ ಕೊನೆಗೆ ಮುದುಕನಾಗ. ಈ ತರ ಮುದಿತನ, ವಾರ್ಧಕ್ಯ ಏನಿದೆ, ವೃದ್ಧಾಪ್ಯ ಅವಸ್ಥೆ, ಅದೂ ದೇವರಿಗಿಲ್ಲ. ಮತ್ತೆ ಅವನು ಸಾಯ್ತಾನ ಅಂತ ವಿಕಾರನೂ ಇಲ್ಲ, ಯಾವುದೂ ಇಲ್ಲ. ಈ ತರ ಅಂದ್ರೆ ಎಲ್ಲ ತನ್ನ ಮೈ ಮೇಲಿದೆ, ಆದ್ರೆ ಅದರ ವಿಕಾರ ಮಾತ್ರ ಏನಾಗಲ್ಲ. ಅವ್ನ್ ನರಕದಲ್ಲೂ ಇರ್ತಾನೆ, ಅಂಧಂತಮಸ್ತಲ್ಲೂ ಇರ್ತಾನೆ ದೇವ್ರು. ಹಾಗಂತ ಅಲ್ಲಿ ದುಃಖ ಅನುಭವಿಸ್ತಾನೆ ಅಂತ ಹೇಳಲಿಕ್ಕೆ ಬರುತ್ತೆ? ಅವ್ನು ಒಬ್ರೆ ನರಕದಲ್ಲಿ ಇರ್ತಾನೆ, ಅನಂತಮಸ್ತಲ್ಲಿ ಇದ್ರು ಏನೂ ಆಗ್ದಿರೋ ಅವನು ಒಬ್ನೇ. ಹಾಗಂತ ಲಕ್ಷ್ಮೀ ದೇವಿಗೂ ಏನಾಗಲ್ಲ, ಅದ್ ಬೇರೆ ವಿಷಯ. ವಾಯುದೇವರ ತನಕ ಅಂತೂ ಈ ಭಗವಂತನ ವಿಶಿಷ್ಟತ್ವ ಏನಂದ್ರೆ, ಯಾವುದೇ ರೀತಿಯ ಈ ಪ್ರಕೃತಿ ಬಂಧನ ಆಗ್ಲಿ, ಕರ್ಮದ ಫಲ ಅನುಭವಿಸೋದಾಗ್ಲಿ, ಪ್ರಯೋಜನ ಆಗ್ಲಿ, ಜೀವನಿಂದ ಬಂಧನ ಆಗ್ಲಿ, ಯಾವುದೂ ಇಲ್ಲ. ಹಾಗಾಗಿಯೇ ಪ್ರಪಂಚಕ್ಕೆ ಆಧಾರನಾಗಿದ್ರು ದೇವರು. ಯಾವಾಗ್ಲೂ ಪ್ರಪಂಚವನ್ನ ಧಾರಣೆ ಮಾಡಿದ್ರು. ಪ್ರಪಂಚದಿಂದ ಅವನಿಗೇನು ಪ್ರಯೋಜನ ಆಗ್ಬೇಕಾಗಿಲ್ಲ ಅನ್ನೋ ವಿಷಯವನ್ನು ಇಲ್ಲಿ ಶ್ಲೋಕಗಳಲ್ಲಿ ತಿಳಿಸಿದ್ದಾರೆ. ಇನ್ನು ಮುಂದೆ ಇನ್ನೂ ವಿಷಯಗಳಿದೆ. ಈ ಶ್ಲೋಕಗಳ ಒಂದು ಪಠನ ಆಗ್ಬೇಕು, ಇನ್ನೊಂದಿಷ್ಟು ಶ್ಲೋಕ ಓದ್ಬೇಕು, ಅದ್ರ ಅರ್ಥವನ್ನು ಹೇಳಾಗಿದೆ. ಒಂದ್ ಸ್ವಲ್ಪ ಈ ಮುಕ್ತಾಯ ಮಾಡಿದ್ರೆ ನಾವು ಮುಂದಕ್ಕೆ 3ನೇ ಶ್ಲೋಕ, ಚತುರ್ಥ ಶ್ಲೋಕಿ ಭಾಗವತ ಇದೆ, ಅದರಲ್ಲಿ 3ನೇ ಶ್ಲೋಕಕ್ಕೆ ಹೋಗ್ಬೋದು. ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ, ನಾಳೆ ದಿವಸ ಪಾಠ ಇರೋದಿಲ್ಲ, ನಾಡಿದ್ದು ಪಾಠ. ನಾಳೆ ಪ್ರದೋಷ ಇದೆ, ನಾಡಿದ್ದು ಪಾಠ ಅಂತ ತಿಳಿಸ್ತಾ ಇಂದಿನ ಪಾಠವನ್ನ ಅಸ್ಮನ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀವನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇವೆ. ನಮಸ್ಕಾರ ಆಚಾರ್ಯ.